ನಮಸ್ಕಾರ ವೀಕ್ಷಕರೇ, JVM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ ಬಳಗೇರಿ. ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ನಡೆದಿದ್ದು ನಿನ್ನೆ ಅಕ್ಷರಶಃ ಡೆಲ್ಲಿ ಕರ್ನಾಟಕದ ರಾಜಕೀಯಕ್ಕೆ ಸಾಕ್ಷಿಯಾಯಿತು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಕರ್ನಾಟಕದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಇವರೆಲ್ಲರ ಒಂದು ಸರಣಿ ಸಭೆಯ ನಂತರ ಕರ್ನಾಟಕದ ಒಂದು ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಸರಣಿ ಸಭೆಗಳಲ್ಲಿ ಚರ್ಚೆಯಾಗಿ ಕೊನೆಗೆ ಸಿದ್ದರಾಮಯ್ಯನವರು ತ್ಯಾಗಕ್ಕೆ ರೆಡಿ ಆದ್ರ, ಅಂದರೆ ಅವರ ಪದತ್ಯಾಗಕ್ಕೆ ರೆಡಿ ಆದ್ರ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರ ಒಂದು ಈ ನಡೆ ಏನಿದೆ ಅನ್ನೋದನ್ನು ಕಾದು ನೋಡಬೇಕು. ಅವರು ಏನೆಲ್ಲ ಷರತ್ತುಗಳನ್ನು ಹಾಕಿದ್ದಾರೆ, ಆ ಷರತ್ತುಗಳಿಗೆ ಹೈಕಮಾಂಡ್ ಒಪ್ಪಿದೆಯಾ, ಸೂಚನೆ ನೀಡಿದೆಯಾ, ಇನ್ನು ಹಲವಾರು ವಿಷಯಗಳನ್ನು ಕಾದು ನೋಡಬೇಕಾಗಿದೆ. ಇದಷ್ಟು ರಾಜ್ಯ ರಾಜಕಾರಣದ ವಿಷಯಗಳಾದರೆ, ಇನ್ನು ರಾಮದುರ್ಗ ಮತಕ್ಷೇತ್ರಕ್ಕೆ ಬರೋದಾದರೆ, ರಾಮದುರ್ಗ ಮತಕ್ಷೇತ್ರದ ಹಾಲಿ ಶಾಸಕರಾದಂಥ ಅಶೋಕ್ ಪಟ್ಟಣ್ ಅವರು ಹಿರಿಯ ಶಾಸಕರಾಗಿ ಕಳೆದ 3 ಅವಧಿಯಲ್ಲಿ ಅಂದರೆ 3 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಒಲಿಯುತ್ತಾ, ಇದನ್ನು ಕೂಡ ಕಾದು ನೋಡಬೇಕು. ಅಷ್ಟೇ ಅಲ್ಲದೆ ಅಶೋಕ್ ಪಟ್ಟಣ್ ಅವರ ಒಂದು ವಿಷಯಕ್ಕೆ ಬಂದರೆ, ಇವರು CM ಸಿದ್ದರಾಮಯ್ಯನವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವ್ರ ಜೊತೆನೂ ಕೂಡ ಒಂದು ಒಳ್ಳೆಯ ಒಡನಾಟವನ್ನು ಹೊಂದಿದ್ರು. ಈಗ ಏನು ಕರ್ನಾಟಕದ ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವ್ರಿಗೂ ಜೊತೆಲೂ ಕೂಡ ಇವರು ಒಂದು ಸಾಕಷ್ಟು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು, ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಒಲಿಯುತ್ತಾ ಸಚಿವ ಸ್ಥಾನ. ಮುಖ್ಯವಾಗಿ ಇವರು ಶಾಸಕರಾಗಿ ಮೂರು ಬಾರಿ ಶಾಸಕರಾಗಿ ತಮ್ಮ ಹಿರಿತನವನ್ನು ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಅಂದರೆ 2013ರಿಂದ 2018 ಅವಧಿಯಲ್ಲಿ CM ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ಇವರು ಮುಖ್ಯ ಸಚೇತಕರಾಗಿ ಕಾರ್ಯವನ್ನು ನಿರ್ವಹಿಸಿ ಸಾಕಷ್ಟು ಅನುಭವವನ್ನು ಹೊಂದಿರ್ತಾರೆ. ಮತ್ತು ಈ ಬಾರಿ ಕೂಡ ಏನು 2023ರಲ್ಲಿ ಆಯ್ಕೆಯಾಗಿ ಮತ್ತೆ ಮುಖ್ಯ ಸಚೇತಕರಾಗಿ 3 ವರ್ಷವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಶಾಸಕ ಅಶೋಕ್ ಪಟ್ಟಣ್ ಅವರು ಮೂಲತಃ ರಾಜಕೀಯ ಪರಿವಾರ ಅಂದರೆ ರಾಜಕೀಯ ಕುಟುಂಬದಿಂದ ಬಂದವರು. ಇವರ ತಂದೆ ಮಹದೇವಪ್ಪ ಪಟ್ಟಣ್ ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಹಾಗೆಯೇ ರಾಮದುರ್ಗಕ್ಕೆ ಶಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಅಷ್ಟೇ ಅಲ್ಲದೆ ಅಶೋಕ್ ಪಟ್ಟಣ್ ಅವರ ತಾಯಿ ಶಾರದಮ್ಮ ಮಹದೇವಪ್ಪ ಪಟ್ಟಣ್ ಅವರು ಕೂಡ ಶಾಸಕಿಯಾಗಿ, ರಾಮದುರ್ಗದ ಏಕೈಕ ಮಹಿಳಾ ಶಾಸಕಿಯಾಗಿ ಅವರು ಒಂದು ರಾಮದುರ್ಗ ಮತಕ್ಷೇತ್ರಕ್ಕೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ರಾಜಕೀಯ ಕುಟುಂಬದಿಂದ ಬಂದಂಥ ಕೂಡಿ ಅಶೋಕ್ ಪಟ್ಟಣ್ ಇವರು ಸಹ 3 ಬಾರಿ ರಾಮದುರ್ಗ ಮತಕ್ಷೇತ್ರವನ್ನು 3 ಬಾರಿ ಆಯ್ಕೆಯಾಗಿ ಸಾಕಷ್ಟು ಒಂದು ಹಿರಿತನದ ಹಿರಿಯ ಶಾಸಕರು, ಸಾಕಷ್ಟು ಅನುಭವಗಳನ್ನು ಹೊಂದಿದ್ದಾರೆ. ರಾಮದುರ್ಗಕ್ಕೆ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡಿದಂಥ ಅಶೋಕ್ ಪಟ್ಟಣ್ ಅವರು ಈ ಬಾರಿ ಸಚಿವರು ಆಗ್ತಾರಾ, ಸಚಿವ ಸ್ಥಾನ ಒಲಿಯುತ್ತಾ ಕಾದು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ಯಾಕಂದರೆ ರಾಮದುರ್ಗ ವಿಷಯಕ್ಕೆ ಬಂತಂತಂದರೆ, ರಾಮದುರ್ಗದಲ್ಲಿ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಚಾಲನೆ ನೀಡಿದಂಥವರು ಅಶೋಕ್ ಪಟ್ಟಣ್. ತದನಂತರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ 2 ಸಚಿವ ಸ್ಥಾನ ಇದೆ. ಈ ಒಂದು ಸಂಪುಟ ಪುನರ್ರಚನೆ ಆದರೆ ಇವರಿಗೆ ಒಂದು ಶಾಸಕ ಸ್ಥಾನ ಸಿಗುತ್ತಾ? ಯಾಕಂದರೆ ಸಾಕಷ್ಟು ಅಶೋಕ್ ಪಟ್ಟಣ್ ಅವರು ಸಾಕಷ್ಟು ಒಂದು ಡೆಲ್ಲಿ ಅಂಗಳದಲ್ಲಿ ಅಂದರೆ ಹೈಕಮಾಂಡಲ್ಲಿ ಸಾಕಷ್ಟು ಹೋಗಿ ಅವರು ಒಂದು ಶಾಸಕರ ಸಚಿವ ಸ್ಥಾನದ ನಾನು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಸಾಕಷ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಅಶೋಕ್ ಪಟ್ಟಣ್ ಅವರು ಮಾಡಿದ್ದಾರೆ. ಏನು ಒಂದು ಕರ್ನಾಟಕದ ಕರ್ನಾಟಕ ಸರ್ಕಾರದ ಈಗ ಸಂಪುಟ ಪುನರ್ರಚನೆ ಆದರೆ ಯಾರಿಗೆಲ್ಲ ಯಾವೆಲ್ಲ ಖಾತೆಗಳು ಸಿಗುತ್ತೆ, ಸಂಪುಟ ಪುನರ್ರಚನೆ ಆದರೆ ಯಾರೆಲ್ಲ ಹಳೆ ಶಾಸಕರು ಹೋಗಿ ಮತ್ತೆ ಯಾರ್ಯಾರು ಹೊಸಬರಿಗೆ ಅವಕಾಶಗಳು ಸಿಗುತ್ತಾ, ಅದರಲ್ಲಿ ಸಾಕಷ್ಟು ಒಂದು ಹಿರಿಯ ಶಾಸಕರುಗಳ ದಂಡೆ ಇದೆ. ಎಲ್ಲ ಈ ಕಳೆದ ಒಂದು 2 ತಿಂಗಳ ಹಿಂದೆ ಸುಮಾರು ಒಂದು 40 ಜನ ಶಾಸಕರುಗಳು ಡೆಲ್ಲಿ ಹೈಕಮಾಂಡ್ಗೆ ಹೋಗಿ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ನಮ್ಮನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿದರು. ಇದೆಲ್ಲರ ನಡುವೆ ನಿನ್ನೆ ಏನು ಒಂದು ಸಿದ್ದರಾಮಯ್ಯ ಹಾಗೂ DKC ಇವರ ಒಂದು ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ನಲ್ಲಿ ಸಾಕಷ್ಟು ಚರ್ಚೆಯಾಗಿ ಏನು ದಿನವಿಡೀ ಸರಣಿ ಸಭೆಗಳನ್ನು ನಡೆಸಿ ಕೊನೆಯ ಹಂತದಲ್ಲಿ ಏನು ಸಿದ್ದರಾಮಯ್ಯನವರು ಒಂದು ಪದತ್ಯಾಗಕ್ಕೆ ರೆಡಿ ಆದ್ರ.
ಹಾಗಿದ್ರೆ ಅವರು ಏನೆಲ್ಲ ಒಂದು ತಮ್ಮ ಒಂದು ವೇಳೆ ತಾವು ಮುಖ್ಯಮಂತ್ರಿ ಸೀಟನ್ನು ಬಿಟ್ಟು ಕೊಡೋದಾದರೆ ತಮ್ಮ ಉಸ್ತುವಾರಿಯಾಗಿ ಅಂದರೆ ತಮ್ಮ ತದನಂತರದಲ್ಲಿ ಯಾರು ಅವರ ಅಧಿಕಾರ ಹಂಚಿಕೆ ಸೂತ್ರ ಯಾವ ರೀತಿಯೆಲ್ಲ ಆಗುತ್ತೆ, ಹೈಕಮಾಂಡ್ಗೆ ಏನೆಲ್ಲ ಅವರು ಷರತ್ತುಗಳನ್ನು ಹಾಕಿದ್ದಾರೆ, ಇವೆಲ್ಲ ಕಾದು ನೋಡಬೇಕು. ಅದೇ ರೀತಿ ನಾವು ನಮ್ಮ ವಾಹಿನಿಯಿಂದ ಹೇಳೋದು, ರಾಮದುರ್ಗ ಮತಕ್ಷೇತ್ರಕ್ಕೆ ಈ ಒಂದು ಶಾಸಕರಾಗಿರುವಂಥ ಅಶೋಕ್ ಪಟ್ಟಣ್ ಅವರಿಗೆ ಸಚಿವ ಸ್ಥಾನ ಸಿಗಲಿ, ಅವರ ಸೇವೆ ಇನ್ನಷ್ಟು ರಾಮದುರ್ಗಕ್ಕೆ ಬರಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್ ರಾಮದುರ್ಗ.